ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್. ಪ್ಲೀಸ್ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತು ಈಸಿ ರೆಸಿಪಿ ಹೇಳ್ಕೊಡ್ತೀನಿ. ಇದು ತುಂಬ ಚೆನ್ನಾಗಿರ್ತದೆ. ಚಳಂಬರಿಕಾಯಿ ಪಲ್ಯ ಅಂತ ನಮ್ಮ ಕಡೆ ಹೇಳ್ತೀವಿ, ನಿಮ್ಮ ಕಡೆ ಏನು ಹೇಳ್ತಾರೋ ಕಮೆಂಟ್ಸ್ ಮಾಡಿ. ಇದು ರೊಟ್ಟಿ ಆಯಿತು, ಚಪಾತಿ ಆಯಿತು, ವೈಟ್ ರೈಸ್ ಆಯಿತು, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಬನ್ನಿ, ಒಂದು 250 ಗ್ರಾಮ್ ನಾನು ಚಳಂಬರಿಕಾಯಿ ತೊಗೊಂಡಿದ್ದೀನಿ. ಚಳಂಬರಿಕಾಯಿ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ಹಳ್ಳಿ ಕಡೆ ಮೆಳಗಿ ಮೇಲೆ ಬೆಳೀತಾರೆ, ಆಮೇಲೆ ಹೊಲದಲ್ಲಿ ಕೂಡ ಬೆಳೀತಾರೆ. ತುಂಬ ಚೆನ್ನಾಗಿರ್ತದೆ. ಆಮೇಲೆ ಒಂದು ಸಲ ಟ್ರೈ ಮಾಡಿ, ಇದು ಹೇಗಾಗಿದೆ ಅಂತ ನನಗೊಂದು ಸಲ ಕಮೆಂಟ್ಸ್ ಮಾಡಿ. ಆಮೇಲೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಇದು ನಾರಿನಂಶ ಪದಾರ್ಥನೂ ಹೊಂದಿರತಕ್ಕಂಥ ಪದಾರ್ಥ ಅಂತ ಹೇಳ್ಬೋದು. ನೋಡಿ, ನಾನು ಸಪ್ರೇಟಾಗಿ ಒಂದು ಬಾಯ್ಲ್ ಒಳಗಡೆ ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡು ಇದನ್ನು ಬಿಡಿಸಿರ್ತಕ್ಕಂಥ ಚಳಂಬರಿಕಾಯಿನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ವಾಶ್ ಆದಮೇಲೆ ಸಪ್ರೇಟಾಗಿ ಒಂದು ಪ್ಲೇಟ್ ಒಳಗಡೆ ತೊಗೊಳ್ಳೋಣ. ನೋಡಿ, ಇದು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಏಕೆಂದರೆ ಇದ್ರೊಳಗಡೆ ಕೀಡ ಪಾಡ ಇರ್ತದೆ. ಹಾಗಾಗಿ ನಾನು ನೀಟಾಗಿ ಒಂದು 2 ಅಥವಾ 3 ಸಲ ನೀರು ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಆದಮೇಲೆ ನೋಡಿ ಸಪ್ರೇಟಾಗಿ ಒಂದು ಪ್ಲೇಟ್ ಒಳಗಡೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ. ಈ ತೊಗಟೆಗಂತೂ ತುಂಬ ತಿನ್ನೋಕೆ ಮಾತ್ರ ರುಚಿ ಕೊಡ್ತದೆ, ತುಂಬ ರುಚಿ ಕೊಡ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ದಯವಿಟ್ಟು. ಆಮೇಲೆ ಮತ್ತೆ ಪಾತ್ರೆ ತೊಗೊಂಡು ಒಂದು 3 ಗ್ಲಾಸ್ ನೀರು ತೊಗೊಂಡಿದ್ದೀನಿ. 3 ಗ್ಲಾಸ್ ನೀರು ತೊಗೊಂಡಾದ್ಮೇಲೆ ನಾವು ಆಲ್ರೆಡಿ ವಾಶ್ ಮಾಡಿರ್ತಕ್ಕಂಥ ಚಳಂಬರಿಕಾಯಿನ ಕುಕ್ಕರ್ ಹಚ್ಚಿ ಗ್ಯಾಸ್ ಮೇಲೆ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡೋಣ. ಒಂದು 5 ಅಥವಾ 10 ನಿಮಿಷ ಬಾಯ್ಲ್ ಮಾಡಿ. ಇದು ಜಾಸ್ತಿ ಕುದಿಸ್ಬೇಡಿ, ಸ್ವಲ್ಪ ರಫ್ ಇರಲಿ, ಅಲ್ಲಿವರೆಗೆ ಇರಲಿ. ಫುಲ್ಲು ಕುದಿಸ್ಬಿಟ್ರೆ ಅದು ಮುದ್ದೆ ಆಗಿಬಿಡ್ತದೆ. ಮುದ್ದೆ ಆದರೆ ಪಲ್ಯ ಚೆನ್ನಾಗಿ ಅನಿಸಲ್ಲ, ಟೇಸ್ಟ್ ಅನಿಸಲ್ಲ ತಿನ್ನೋಕ್ಕೆ. ರೊಟ್ಟಿ ಒಳಗಡೆ ಚಪಾತಿ ಒಳಗೆ ಅದು ತಿನ್ನೋಕ್ಕೆ ಟೇಸ್ಟ್ ಅಂತ ಅನಿಸಲ್ಲ. ಸ್ವಲ್ಪ ರಫ್ ಇರಲಿ. ಆವಾಗೆ ಇದನ್ನು ಸಪ್ರೇಟಾಗಿ ತೊಗೊಂಡು ನೀರೊಳಗಿದ್ದ ಬಸ್ಕೊಂಡ್ಬಿಡೋಣ. ಬಸ್ತು ಸಪ್ರೇಟಾಗಿ ಇಟ್ಕೊಳ್ಳೋಣ. ಆಮೇಲೆ ಮತ್ತೆ ನಾನು ಕಡಾಯಿ ತೊಗೊಂಡಿದ್ದೀನಿ. ತೊಗೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ. 1.5 ಸ್ಪೂನ್ ಸನ್ಫ್ಲವರ್ ಆಯಿಲ್ ತೊಗೊಂಡಿನಿ. ಆಮೇಲೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಕೊಂಡಾದ್ಮೇಲೆ ಇದನ್ನು ಫ್ರೈ ಮಾಡಬೇಕು. ಒಂದು 5 ಅಥವಾ 5 ನಿಮಿಷ ಫ್ರೈ ಮಾಡಿ ಸಾಕು. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸಣ್ಣ ಟೊಮೊಟೊ ಫ್ರೈ ಮಾಡಿ ಹೆಚ್ಕೊಳ್ತಾ ಇದ್ದೀನಿ. ಇದು ಹೆಚ್ಕೊಂಡ ಮೇಲೆ ತುಂಬ ನೋಡಿ, ನಿಜ ಅಂದರೆ ತುಂಬ ಚೆನ್ನಾಗಿರ್ತದೆ. ಇದು ಒಂದು ಸಲ ಅಲ್ಲ, ವಾರಕ್ಕೆ ನೀವು 3 ಅಥವಾ 4 ಸಲ ಮಾಡ್ಕೊಂಡು ತಿಂತೀರ, ಆ ಲೆವೆಲ್ ಇರ್ತದೆ ಪಲ್ಯ. ಇದು ತುಂಬ ರುಚಿ ಇರ್ತದೆ. ಆಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ. ಆಮೇಲೆ ನಮಗೆ ರುಚಿ ತಕ್ಕಂತೆ ಉಪ್ಪು ಕೂಡ ನಾನು ಯೂಸ್ ಮಾಡ್ತೀನಿ. ಆಮೇಲೆ 1 ಚುಟಿಕೆ ಧನಿಯಾ ಪುಡಿ, ಆಮೇಲೆ 1/4 ಭಾಗದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನೊಂದು 3 ಅಥವಾ 4 ನಿಮಿಷ ಫ್ರೈ ಮಾಡಿ, ನೀಟಾಗಿ ಫ್ರೈ ಮಾಡಿ. ಇದೆಲ್ಲ ಖಾರ, ಉಪ್ಪು, ಧನಿಯಾ ಪುಡಿ ಎಲ್ಲ ಆ ಈರುಳ್ಳಿ, ಆ ಟೊಮೊಟೊಗೆಲ್ಲ ಹೊರ್ಕೋಬೇಕು. ಆ ಲೆವೆಲ್ವರೆಗೆ ಫ್ರೈ ಮಾಡಿ. ಫ್ರೈ ಆದಮೇಲೆ ನೋಡಿ, ಇದನ್ನು ನಾವು ಆಲ್ರೆಡಿ ಕರೆಸಿಟ್ಟಿರ್ತೀವಲ್ವ ಚಳಂಬರಿಕಾಯಿ ಪಲ್ಯವನ್ನು, ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಒಂದು 5 ಅಥವಾ 6 ನಿಮಿಷ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರ್ತದೆ. ನೋಡಿ, ಇದು ಈಸಿ ರೆಸಿಪಿ. ನೋಡಿ, ಆರಾಮ್ಸಾಗಿ ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ನೀವು ಮನೆ ಒಳಗಡೆ ಮಾಡ್ಬೋದು. ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆ ಒಳಗಡೆ. ನೋಡಿ, ಇದಕ್ಕೆ ನಾನು 1 ಅಥವಾ 2.5 ಸ್ಪೂನ್ಸು ಕಡ್ಲಿ ಪೌಡರ್, ಗುರೆಳ್ ಪುಡಿ, ಎಳ್ಳು ಪೌಡರ್ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಪೌಡ್ರ್ ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಒಂದು 5 ಅಥವಾ 7 ನಿಮಿಷ ಒಂದು ಮೇಲೆ ಕ್ಯಾಪ್ ಹಾಕಿ ಬಿಟ್ಟುಬಿಡಿ. ಬಿಟ್ಟಾದ್ಮೇಲೆ ನೋಡಿ ಎಷ್ಟು ತುಂಬ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿ ಬರ್ತದೆ. ನೀವೊಂದ್ಸಲ ಟ್ರೈ ಮಾಡಿ ದಯವಿಟ್ಟು. ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವಿಡಿಯೋ ನೋಡ್ತೀರಾ, ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು. ನೋಡಿ, ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ. ಬನ್ನಿ, ಈಗ ನೋಡಿ ಚಳಂಬರಿಕಾಯಿ ಪಲ್ಯ ರೆಡಿ ಆಯಿತು. ಇದಕ್ಕೆ ರೊಟ್ಟಿ, ಚಪಾತಿ, ವೈಟ್ ರೈಸು ಇದ್ದರೆ ಸಾಕು. ತುಂಬ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಸೋ ಮಚ್.